ನಿಮ್ಮ ಬಳಿ 20 ಲಕ್ಷ ರೂಪಾಯಿ ಇದ್ರೆ ಅದನ್ನ ಎಲ್ಲಿ ಹೂಡಿಕೆ ಮಾಡಬೇಕು ಎಂಬ ಪ್ರಶ್ನೆ ನಿಮ್ಗೆ ಇದ್ದೇ ಇರುತ್ತೆ. ಹಣವನ್ನ ಒಂದ್ ಕಡೆ ಹೂಡಿಕೆ ಮಾಡುವ ಬದಲು ನಿಮ್ಮ ರಿಸ್ಕ್ ಸಾಮರ್ಥ್ಯ ಮತ್ತು ಹೂಡಿಕೆ ಅವಧಿಗೆ ಅನುಗುಣವಾಗಿ ವಿಂಗಡಿಸಿ ಹೂಡಿಕೆ ಮಾಡಿದ್ರೆ ಉತ್ತಮ ಲಾಭದ ಜೊತೆಗೆ ಹಣದ ಭದ್ರತೆಯನ್ನ ಕೂಡ ಕಾಯ್ದುಕೊಳ್ಳಬಹುದು. ಹೌದು, ಮಧ್ಯಮ, ಹೆಚ್ಚಿನ ಹಾಗೂ ಕಡಿಮೆ ರಿಸ್ಕ್ ಹೊಂದಿರುವ ಹೂಡಿಕೆದಾರರಿಗೆ ತಕ್ಕಂತೆ 3 ವಿಭಿನ್ನ ಹೂಡಿಕೆ ಮಾದರಿಗಳನ್ನ ಹಣಕಾಸು ತಜ್ಞರು ಸೂಚಿಸಿದ್ದಾರೆ. ಯಾವ ರೀತಿಯ ಹೂಡಿಕೆ ನಿಮಗೆ ಹೆಚ್ಚು ಸೂಕ್ತ ಅನ್ನೋದಾದ್ರೆ, ಯಾವ ರೀತಿಯ ಹೂಡಿಕೆ ನಿಮಗೆ ಹೆಚ್ಚು ಸೂಕ್ತ, ಹಾಗಾದ್ರೆ ಎಲ್ಲೆಲ್ಲಿ ನೀವು ಹೂಡಿಕೆ ಮಾಡಬಹುದು ಅಂತ ನೋಡೋಣ ಬನ್ನಿ. ಮಧ್ಯಮ ಮಟ್ಟದ ರಿಸ್ಕ್ ತೆಗೆದುಕೊಳ್ಳುವವರಿಗೆ ಸಮತೋಲಿತ ಹೂಡಿಕೆ ಉತ್ತಮ ಆಯ್ಕೆಯಾಗಿರಲಿದೆ. ಇದರಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್, ಹೈಬ್ರಿಡ್ ಫಂಡ್ಸ್, ಫಿಕ್ಸ್ಡ್ ಡೆಪಾಸಿಟ್ ಹಾಗೂ ಚಿನ್ನದಲ್ಲಿ ಹಣವನ್ನ ವಿಂಗಡಿಸಿ ಹೂಡಿಕೆ ಮಾಡಬಹುದಾಗಿದೆ. ಇದರಿಂದ ಅಪಾಯ ಕಡಿಮೆಯಾಗುವುದರ ಜೊತೆಗೆ ದೀರ್ಘಾವಧಿಯಲ್ಲಿ ಉತ್ತಮ ಆದಾಯ ಗಳಿಸುವ ಅವಕಾಶ ಸಹ ಇರುತ್ತದೆ. ಮತ್ತೊಂದ್ ಕಡೆ ನಾನು ಹೆಚ್ಚು ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧ ಅನ್ನೋರು ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಆಯ್ದ ಕಂಪನಿಗಳ ಶೇರ್ಗಳಾಗಿರ್ಬೋದು ಅಥವಾ ಗೋಲ್ಡ್ ಫಂಡ್ಸ್ ಹಾಗೂ ತುರ್ತು ನಿಧಿಯಲ್ಲಿ ಹಣವನ್ನ ಹಂಚಿಕೆ ಮಾಡಬಹುದು. ಇನ್ನು ಯಾವುದು ರಿಸ್ಕ್ ಬೇಡವೇ ಬೇಡಪ್ಪ ಅಂತ ಹೇಳೋರು ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ ಆಗಿರ್ಬೋದು, PPF ಆಗಿರ್ಬೋದು, NPS, ಸಾವರನ್ ಗೋಲ್ಡ್ ಬಾಂಡ್ ಹಾಗೂ RBI ಬಾಂಡ್ ಗಳಂತಹ ಸುರಕ್ಷಿತ ಹೂಡಿಕೆ ಮಾರ್ಗಗಳನ್ನ ಆಯ್ಕೆ ಮಾಡ್ಕೊಳ್ಬಹುದು. ಹೂಡಿಕೆ ಮಾಡುವ ಮೊದಲು ಕನಿಷ್ಠ 3 ರಿಂದ 6 ತಿಂಗಳ ತುರ್ತು ನಿಧಿಯನ್ನ ಪ್ರತ್ಯೇಕವಾಗಿ ಇಟ್ಟುಕೊಳ್ಳುವುದು ಮುಖ್ಯ ಆಗಿರ್ತದೆ. ಜೊತೆಗೆ ತೆರಿಗೆ ನಿಯಮಗಳು ಹಾಗೂ ಮಾರುಕಟ್ಟೆಯ ಏರಿಳಿತವನ್ನ ಕೂಡ ಗಮನದಲ್ಲಿಟ್ಟುಕೊಂಡಿರಬೇಕು. ಯಾವುದೇ ಹೂಡಿಕೆ ಮಾಡುವ ಮುನ್ನ ನಿಮ್ಮ ಆರ್ಥಿಕ ಗುರಿ ಮತ್ತು ರಿಸ್ಕ್ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹಣಕಾಸು ತಜ್ಞರ ಸಲಹೆ ಪಡೆದು ನಿರ್ಧಾರ ಕೈಗೊಳ್ಳುವುದು ಉತ್ತಮವಾಗಿರುತ್ತದೆ.